ಮಹಾರಾಷ್ಟ್ರ ರಾಜ್ಯದಲ್ಲಿ ಮಹಾಮಳೆ ಶುರುವಾಗಿದೆ. ಕರುನಾಡಿನಲ್ಲೂ ಕೂಡ ಅದರ ಸಂಕಷ್ಟ. ಮಹಾರಾಷ್ಟ್ರ ಮಳೆಯಿಂದ ಉಕ್ಕಿ ಹರಿತಾ ಇದೆ ನದಿಗಳು. ಯಾದಗಿರಿಯ ಹಲವು ಹಳ್ಳಿಗಳಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ, ಕರುನಾಡಿನಲ್ಲಿ ಸಂಕಷ್ಟ. ಮಹಾರಾಷ್ಟ್ರ ಮಳೆಯಿಂದ ಉಕ್ಕಿ ಹರಿತಿದೆ ನದಿಗಳು. ಯಾದಗಿರಿಯ ಹಲವು ಹಳ್ಳಿಗಳಲ್ಲಿ ಪ್ರವಾಹ ಭೀತಿಯು ಶುರುವಾಗಿದೆ. ಹುಣಸಗಿ ತಾಲೂಕಿನ ನಾರಾಯಣಪುರ ಡ್ಯಾಂ ಒಳಹರಿವು ಹೆಚ್ಚಳ. ಬಸವಸಾಗರ ಜಲಾಶಯದಿಂದ 14 ಕ್ರಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ನೀರು. ಕೃಷ್ಣಾ ನದಿ ತೀರದ ಪ್ರದೇಶಗಳಲ್ಲಿ ಪ್ರವಾಹದ ಆತಂಕ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ ನೀರು. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಕರುನಾಡಿನಲ್ಲೂ ಕೂಡ ಸಂಕಷ್ಟ. ಯಾದಗಿರಿಯ ಹಲವು ಹಳ್ಳಿಗಳಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಹುಣಸಗಿ ತಾಲೂಕಿನ ನಾರಾಯಣಪುರ ಡ್ಯಾಂನ ಒಳಹರಿವು ಹೆಚ್ಚಳ ಆಗಿರೋದ್ರಿಂದಾಗಿ ಆ ಅಕ್ಕಪಕ್ಕ ಭಾಗದ ಜನರಿಗೂ ಕೂಡ ಆತಂಕಗಳು ಮನೆ ಮಾಡಿರುತ್ತೆ. ಬಸವಸಾಗರ ಜಲಾಶಯದಿಂದ 14 ಕ್ರಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ನೀರು. ಕೃಷ್ಣಾ ನದಿ ತೀರದ ಪ್ರದೇಶಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ ನೀರು. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಈಗಾಗಲೇ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಎಡೆಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಕರ್ನಾಟಕದ ಯಾದಗಿರಿ ಭಾಗಕ್ಕೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಆ ಭಾಗದ 14 ಕ್ರಸ್ಟ್ ಗೇಟ್ಗಳು, ಡ್ಯಾಮಿನ ಅತ್ಯಂತ ಸುರಕ್ಷತೆಯ ಭಾಗವಾಗಿರುವಂತಹ ಕ್ರಸ್ಟ್ ಗೇಟ್ಗಳು. ಆ ಕ್ರಸ್ಟ್ ಗೇಟ್ ಒಂದನ್ನು ಓಪನ್ ಮಾಡಿದ್ರೇ ಅದೆಷ್ಟೋ ನೀರು ಅತ್ಯಂತ ವೇಗವಾಗಿ ಹರಿಯುತ್ತೆ. ಅಂಥದ್ರಲ್ಲಿ 14 ಕ್ರಸ್ಟ್ ಗೇಟ್ ಮುಖಾಂತರವಾಗಿ ನೀರು ಹಾದು ಹೋಗ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಆ ಭಾಗದ ಜನರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಜೊತೆಗೆ ನದಿ ಪಾತ್ರದಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನರಿಗೆ ಈಗಾಗಲೇ ಜಿಲ್ಲಾಡಳಿತದಿಂದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಪರ್ಯಾಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುವುದಾಗಿಯೂ ಕೂಡ ಭರವಸೆ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೂ ಕೂಡ ಇನ್ನೂ ಕೂಡ ಅದು ಪ್ರಾಯೋಗಿಕ ಅಲ್ಲ. 14 ಕ್ರಸ್ಟ್ ಗೇಟ್ಗಳು ಕೃಷ್ಣಾ ನದಿ ತೀರದ ಪ್ರದೇಶಗಳಲ್ಲಿ ಒಂದು ತರಹದ ಪ್ರವಾಹದ ಆತಂಕ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.